ಅಯ್ಯಯ್ಯಯ್ಯೋ ಗೌಡ್ರೆ ನೋಡ್ತಾ ನಿಂತಿದ್ದೀರಲ್ಲ, ಹೇಳಿ ನಿಮ್ಮ ಅವನ್ಗೆ ನಾನು ಬಿಟ್ಬಿಡಕ್ಕೆ. ನಾನು ಈ ನಿಂಬೆಹಣ್ಣು ಜ್ಯೂಸ್ ಕುಡಿಯಲ್ಲ, ಕುಡಿದ್ರೆ ಆಮೇಲೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀವೇ ಜವಾಬ್ದಾರಿ ಆಮೇಲೆ. ಗಂಗಜ್ಜಿ ನಿಂಗೆ ಎರಡು ಕೈನು ಮುಗಿತೀನಿ, ಬಿಟ್ಬಿಡು ಅವನ್ನ. ನಾನು ನಿನ್ನ ಮಾಮೂಲಿ ದೆವ್ವ ಅಂತ ತಿಳ್ಕೊಂಡು ಇವ್ನ ಕರ್ಕ ಬಂದ್ಬಿಟ್ಟೆ. ಆದ್ರೆ ಇವಾಗ ನೀನು ನಿಂತಿರೋ ಪೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀನು ಮಾಮೂಲಿ ದೆವ್ವ ಅಲ್ಲ, ಆಪ್ತ ಮಿತ್ರದಲ್ಲಿ ಬರೋ ನಾಗವಲ್ಲಿ ತರ ಅಂತ. ಹಾ ಹೌದು ಹೌದು, ನಮ್ಮ ಗೌರಿಂದಕ್ಕೆ ಹೇಳಿದ್ದು ನಿಜನೇ. ಈ ಬುಡ್ಡಿಗೆ ನಾಗವಲ್ಲಿದು ಅಷ್ಟು ಶಕ್ತಿಗೆ ಇದೆ. ಲೇ ಕುಳ್ಳ, ನನ್ನ ಎದುರುಗಡೆ ನೀನು ಸೋತೆ ಅಂತ ಒಪ್ಕೋ, ಆಗ ಮಾತ್ರ ಬಿಡದ್ ನಿನ್ನ ನಾನು. ಏನು, ನಾನು ನಿನ್ ಮುಂದೆ ಸೋತೆ ಅಂತ ಒಪ್ಕೋಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇವಾಗ ನೀನು ನನ್ನ ಬಿಡು, ಮುಂದಿನ ಪೌರ್ಣಮಿಗೆ ನನ್ನ ಶಕ್ತಿನೆಲ್ಲ ಒಟ್ಟಿಗೆ ಸೇರ್ಸ್ಕೊಂಡು ಬಂದು ನಿನ್ನನ್ನು ಸೋಲಿಸ್ತೀನಿ. ಈ ಊರಿಂದ ನಿನ್ನ ಕಳಿಸ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಬಾಯಿಗೆ ಮಣ್ಣು ಹಾಕರ ಏನು ಮಾಡೋದು ನೀನು? ಮುಂದಿನ ಪೌರ್ಣಮಿಗೆ ಬಂದು ಇವಾಗ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀಯಾ. ಬಾಯಿ ಮುಚ್ಕೊಂಡು ನಮ್ಮ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಒಯ್ತಾ ಇರು ಇಲ್ಲಿಂದ. ನಮ್ನ ಯಾಕೆ ಹೊಟ್ಟೆ ಉರಿಸ್ತಾ ಇದೀಯಾ ನೀನು? ಏನಂದೆ? ಈ ಜನ್ಮದಲ್ಲಿ ನೀನು ಸೋಲು ಒಪ್ಕೊಳ್ಳೋದಿಲ್ವಾ? ಇಲ್ಲಿಂದ ಹೋದ್ರೆ ತಾನೇ ನೀನು ಮುಂದಿನ ಪೌರ್ಣಮಿಗೆ ಬಂದು ನೀನ್ ಮಂತ್ರ ಹಾಕೋದು. ಮಾಡ್ತೀನಿ ಇರು ನಿಂಗೆ. ಲೇ ಮಂತ್ರವಾದಿ, ಯಾಕೋ ಈಗ ಬಟ್ಟೆ ಉರಿಸ್ತಾ ಇದೀಯಾ? ಯಾಕೋ ದವ್ವ ಜೊತೆ ಸವಾಲ್ ಮೇಲೆ ಸವಾಲ್ ಆಗ್ತಾ ಇದೀಯಾ? ನಿನ್ಗೆ ನಾರು ಹೆಚ್ಚು ಕಮ್ಮಿ ಯಾರೇ ನನ್ನ ಪರಿಸ್ಥಿತಿ ಗೊತ್ತೇನೋ? ಜೈಲ್ಗೆ ಹೋಗ್ಬೇಕಾಯ್ತ ಕಣೋ ನಾನು. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಆ ದವ್ವಕ್ಕೆ ಕ್ಷಮೆ ಕೇಳ್ಬಿಟ್ಟು ಹೋಗೋ ಇಲ್ಲಿಂದ. ಯಾಕೋ ಲೇ ಜಾನ್ಕಿ, ಏನೇ? ಅಲ್ಲ ಕಣೆ, ಅಷ್ಟೊತ್ತಿಂದವೇ ಈ ಮಂತ್ರ ಹಾಕಿರೋ ನಿಂಬೆಹಣ್ಣು ಜ್ಯೂಸ್ ಹಿಡ್ಕೊಂಡು ನಿಂತಿದೀಯಲ್ಲ, ನಿನ್ಗೆ ನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯಾ? ಕೊಟ್ಬಿಡೋ ದೇವ್ರ ಕೈಲಿ. ಅಯ್ಯೋ, ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ ಕಣೆ. ಕೊಟ್ಬಿಡ್ತೀನಿ ತಡಿ. ಗಂಗಕ್ಕ, ಜ್ಯೂಸು. ಏನೇ ನೀನು ಮುದ್ಕಿಗೆ ಮಸನ್ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದ್ವೆ ಚಿಂತೆ ಅಂತೆ ಹಂಗಾಡ್ತಿದೀಯಲ್ಲಿ. ನಾನ್ ನೋಡಿದ್ರೆ ಸಿಕ್ಕಾಕೊಂಡು ಸಾಯ್ತಾ ಕೂತಿದ್ದೀನಿ ಇಲ್ಲಿ. ಮಂತ್ರವಾದಿಗೆ ಏನಾಗುತ್ತೋ ಏನೋ ಅಂತ ನೀನೇನೆ ಜ್ಯೂಸು ಜ್ಯೂಸು ಅಂತಿದೀಯಲ್ಲ. ಅಷ್ಟು ಅರ್ಜೆಂಟ್ ಇದ್ರೆ ನೀನೇ ಕುಡಿಯೇ. ಏನು ಜ್ಯೂಸ್ನ ನಾನು ಕುಡಿಬೇಕಾ? ಭಾಳ ಚೆನ್ನಾಗಿ ಮಾತಾಡ್ತೀಯ ಕಣೆ ಗೌರಿ. ಎಲ್ಲಿಂದಲೂ ಹಿಡ್ಕೊ ಬಂದಿದ್ದೀವಿ ಮಂತ್ರವಾದಿನ. ಇವನಿಂದ ನಾವೆಲ್ಲ ತಗ್ಲಾಕೊಂಡು ನಿಂತಿದ್ದೀವಿ. ಈ ಜ್ಯೂಸ್ನ ನೀನಾರು ಕುಡಿಯ, ಮಂತ್ರವಾದಿ ಯಾರು ಕುಡಿಸು ನನಗೇನು? ಸದ್ದು, ಯಾರು ಮಾತಾಡ್ಕೂಡ್ದು. ಈ ಮಂತ್ರವಾದಿ ನನ್ನ ಮುಂದೆ ಸೋಲು ಒಪ್ಕೊಳ್ಳಲ್ವಂತೆ, ನನಗೆ ಸವಾಲಾಗ್ತಿದ್ದಾನೆ. ಇವನಿಗೆ ಏನು ಮಾಡ್ತೀನಿ ನೋಡಿವಾಗ. ಅಯ್ಯಯ್ಯೋ ಬಿಟ್ಬಿಡು ನನ್ನ, ನಂಗೆ ತಲೆಯೆಲ್ಲ ಸುತ್ತಾ ಇದೆ. ಗೌಡ್ರೆ ಕಾಪಾಡಿ. ಅಯ್ಯೋ ಮಂತ್ರವಾದಿ, ನಿಜ ಹೇಳು, ನಿಜವಾಗ್ಲೂ ನಿಂಗೆ ಮಂತ್ರ ಹಾಕಿ ದೆವ್ವ ಓಡಿಸೋದು ಗೊತ್ತಾ? ಅಥವಾ ಇಲ್ಲಿ ಲೇಡೀಸ್ ಅವ್ರೆ ಅಂತ ಏನಾದ್ರು ಬಿಲ್ಡಪ್ ತಗೋತಾ ಇದೀಯಾ? ಏನ್ ಗೌಡ್ರೆ ನೀವು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ನಮ್ಮೂರಲ್ಲಿ ನಾನು ಎಂತ ಫೇಮಸ್ ಆಗಿರೋ ಮಂತ್ರವಾದಿ ಗೊತ್ತಾ? ಎಂತೆಂತ ದೆವ್ವಗಳನ್ನ ಹೊಡೆದು ಓಡಿಸ್ಬಿಟ್ಟಿದ್ದೀನಿ. ಆದ್ರೆ ನಿಮ್ಮ ತಾಯಿಯವರು 75 ವರ್ಷ ಆಗಿರೋ ಮುದಿ ದೆವ್ವ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನಂಗೆ. ಏನೋ ನನ್ನನ್ನೇ ಮುದಿದೇವ ಅಂತೀಯನೋ? ಎಷ್ಟು ಧೈರ್ಯ ನಿಂಗೆ? ಮಾಡ್ತೀನಿ ಇರು ನಿಂಗೆ. ಅಲ್ಲ ಕಣೆ ಜಾನಕಿ, ಈ ದೆವ್ವಕ್ಕೆ 75 ವರ್ಷ ವಯಸ್ಸಾಗಿದೆ ತಾನೆ, ಅದಕ್ಕೆ ಹಂಗಂದವನು. ಅದ್ರಲ್ಲೇನು ತಪ್ಪು? ಅಯ್ಯೋ ಸುಮ್ಮನಿರೇ ಪಾರಿ, ಏನಾರು ಅನ್ಕೊಳ್ಳಿ, ನಮಗೇನು. ಇವಾಗ ನಾವು ಮನೆಗೂ ಹೋಗಂಗಿಲ್ಲ, ಇಲ್ಲೂ ಇರಂಗಿಲ್ಲ, ಹಂಗೆ ಸಿಕ್ಕಾಕೊಂಡು ಕೂತಿದ್ದೀವಿ. ಫಸ್ಟು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಾವು. ಯಾವ ಮಂತ್ರವಾದಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯಾ? ಒಳ್ಳೆ ಮಾವನ ಮರದಲ್ಲಿ ಮಾವನ ನೇತಾಡ್ತಾ ಇದೀಯಾ? ಆದ್ರೂ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಗಂಗಜ್ಜಿ, ನಿನ್ ಕೈ ಮುಗಿದು ಕೇಳ್ಕತ್ತೀನಿ. ಅವಳೆ ಪೆಕ್ಕರಂಗ್ ಆಡ್ತಾವನೆ. ಎಲ್ಲಾನು ನೀನು ಹೊಟ್ಟೆಗೆ ಹಾಕೊಂಡು ಬಿಟ್ಬಿಡ. ಇವನ್ನ ಬಿಡೋ ಮಾತೇ ಇಲ್ಲ. ನನ್ನನ್ನೇ ಮುರಿದೇವ ಅಂತಾನೆ ಎಷ್ಟು ಧೈರ್ಯ ಅವನ್ಗೆ. ಅಯ್ಯೋ ಅಯ್ಯೋ ಗಂಗಜ್ಜಿ, ಇವನ್ ಮಾತನ್ನ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ? ಇವನು ಕುಳ್ಳನ್ ಮಗ, ಪೆದ್ದನ್ ಮಗ, ಇವನಿಂದ ಆಡಿ ನನ್ನ ಜೀವನನೇ ಹಾಳಾಗ್ತಾ ಇದೆ. ನಾನು ಹೇಳ್ತೀನಿ ಕೇಳು ಗಂಗಜ್ಜಿ, ನೀನು 75 ವರ್ಷ ಆದ್ರೂ ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಗೊತ್ತಾ? ಸೂಪರ್. ಲೇ ಕುಳ್ಳ, ಕೇಳಿಸ್ಕೊಂಡೇನೋ? 75 ವರ್ಷ ಆದ್ರೂ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ. ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ಮುದಿದೇವ ಅಂತ ಬಂದ್ರೆ ನಿನ್ನ ಮಣ್ಣೆಲ್ಲ ಕಿತ್ತೊಳೆದು ಬಿಡ್ತೇನೆ. ಏನಪ್ಪ ಇದು? ಈ ಬುಡ್ಡಿ ಸೈತಾನ್ಗೆ ಇಷ್ಟೊಂದು ಸ್ಟ್ರಾಂಗ್ ಇದೆ. ಶಾಂತಕ್ಕ, ಯಾಕೊಳ್ಳಿ ಗರುಡ್ಗಮ್ಮ ನಿಂತಿದ್ಯಾ? ಏನಾರು ಮಾತಾಡಿ ನಿಮ್ಮ ಅತ್ತನ ಒಪ್ಸಿ ಮಂತ್ರವಾದಿನ ಮನೆಯಿಂದ ಆಚೆ ಕಳಿಸೋ. ಲೇ ಮಂತ್ರವಾದಿ, ಎಷ್ಟೋ ಧೈರ್ಯ ನಿಂಗೆ ನಮ್ಮ ಅತ್ತೆನ ಮುದಿದೇವ ಅಂತ ಕರೆಯಕ್ಕೆ? ನಮ್ಮ ಅತ್ತೆ ಬದುಕಿದ್ದಾಗ ನೀನ್ ನೋಡಿದ್ಯೇನೋ? ನಮ್ಮ ಅತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ರು ಗೊತ್ತಾ?
ಲೇ ಮಂತ್ರವಾದಿ, ನಮ್ಮವ್ವ ಎಂಥ ಕರುಣಮಯಿ ಗೊತ್ತೇನೋ. ಯಾರೇ ಕಷ್ಟ ಹೇಳ್ಕೊಂಡು ಮನೆ ಹತ್ರ ಬಂದ್ರು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ರು. ಈಗ ನೀನು ಕೈ ಮುಕ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳೋ, ಮೊದಲು ತೊಲಗೋ ನಮ್ಮ ಮನೆಯಿಂದ ಆಚೆಗೆ. ಅಯ್ಯೋ ಮಂತ್ರವಾದಿ, ನಮ್ಮೆಲ್ಲ ಹೊಗಳಿದ ಮೇಲೆ ಆ ದೆವ್ವ ಸ್ವಲ್ಪ ಖುಷಿಯಾಗಿದೆ ಅನ್ನಿಸ್ತಾ ಇದೆ. ಬೇಗ ಕ್ಷಮೆ ಕೇಳ್ಬಿಟ್ಟು ಇಲ್ಲಿಂದ ತೊಲಗೋ. ಯಾಕೋ ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ? ಅತ್ತೆ, ನೀವೆಂತ ಕರುಣಾಮಯಿ. ಆಮೇಲೆ ಕರುಣೆ ತೋರಿಸಿ ಅವನ್ನ ಬಿಟ್ಬಿಡಿ ಅತ್ತೆ, ಅವನು ಹೋಗ್ಲಿ ಅತ್ತೆ. ಶಾಂತಿ, ಸುಂದ್ರ, ನೀವು ಹೇಳ್ದಂಗೆ ಆಗ್ಲಿ. ಇವನೇನಾದ್ರೂ ಇವಾಗ ನನ್ನ ಕ್ಷಮೆ ಕೇಳಿದ್ರೆ ನಾನು ಈಗಲೇ ಬಿಟ್ಬಿಡ್ತೀನಿ. ಏ ಜಾನ್ಕಿ, ಈ ಗೌರಿ ಯಾಕೆ ಜ್ಯೂಸು ಲೋಟ ತಗೊಂಡ್ಲು? ಬಾರಿ, ಅವಳಿಗೂ ತಲೆ ಕೆಟ್ಟೋಗಿದೆ ಅನ್ಸುತ್ತೆ, ಅದಕ್ಕೆ ಜ್ಯೂಸ್ ಇಟ್ಕೊಂಡು ಕೂತವಳೆ. ಕುಡಿದು ಸಾಯ್ಲಿ ಬಿಡು, ನಮ್ಗೇನು. ಏ ಗೌರಿ, ಯಾಕೆ ನೀನು ಮಂತ್ರ ಹಾಕಿರೋ ನಿಂಬೆಹಣ್ಣು ಜ್ಯೂಸ್ ಇಟ್ಕೊಂಡು ಕೂತಿದೀಯಾ? ಏನಾಗಿದೆ ನಿಂಗೆ? ಶಾಂತಕ್ಕ, ನೀನೇನು ಹೆದರ್ಕೋಬೇಡ. ನಾನೇನು ಈ ಜ್ಯೂಸ್ ಕುಡಿಯಲ್ಲ. ಈ ಮಂತ್ರವಾದಿನ ಹೆಂಗೆ ಎದುರಿಸಿ ಓಡಿಸ್ತೀನಿ ನೋಡ್ತಾ ಇರಿ ಇವಾಗ. ಹೌದಾ? ಹುಷಾರು ಕಣೆ. ಯೋ ಮಂತ್ರವಾದಿ, ಕ್ಷಮೆ ಕೇಳ್ಬಿಟ್ಟು ಹೋಗೋ ಇಲ್ಲಿಂದ. ನೀನೇನಾದ್ರೂ ಇವಾಗ ಕ್ಷಮೆ ಕೇಳ್ಬಿಟ್ಟು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಈ ಜ್ಯೂಸ್ನ ನಿನ್ಗೆ ಕುಡಿಸ್ಬಿಡ್ತೀನಿ, ನೋಡ್ಕೋ ಇವಾಗ. ಅಯ್ಯಯ್ಯೋ, ಬೇಡ, ಕುಡಿಸ್ಬೇಡಿ. ಹಾಗಾದ್ರೆ ಕ್ಷಮೆ ಕೇಳೋ. ಆಯ್ತು ಆಯ್ತು, ನಾನೇ ಸೋತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲಿಂದ ಹೋಗಕ್ಕೆ ನನ್ ಬಿಟ್ಬಿಡಿ. ಹೋಗೋ ಹೋಗು, ಇನ್ನು ಇಲ್ಲೇ ಏನ್ ನೋಡ್ ನಿಂತಿದೀಯಾ? ಸರಿ ಸರಿ, ದಾರಿ ಬಿಡಿ ಕೊಟ್ರೆ ನಾನು ಹೋಗ್ತೀನಿ. ಸತ್ಯ, ಕೊನೆಗೆ ಮಂತ್ರವಾದಿ ಹೋದ. ಶಾಂತಿ, ಅತ್ತೆ, ಏನು? ಈ ಮಂಡ್ಲ ರಂಗೋಲಿ ಎಲ್ಲ ತೆಗ್ದಾಕೋ. ಸರಿ ಅತ್ತೆ. ಅತ್ತೆ, ಸ್ವಲ್ಪ ಆ ಕಡೆ ನಿಂತ್ಕೋತೀರಾ? ಲೇ ಪಾರಿ, ಏನಿದು? ಆ ಮಂತ್ರವಾದಿ ದೆವ್ವ ಓಡಿಸ್ತಾನೆ ನೋಡವ ಅಂತ ಬಂದ್ರೆ ಈ ದೆವ್ವನೇ ಮಂತ್ರವಾದಿ ಓಡಿಸ್ಬಿಡ್ತಾರಲ್ಲೇ. ಇನ್ನು ಏನೇನು ಕಾದಿದೆಯೋ ಏನೋ. ಬಾರಿ ಮನೆಗೆ ಹೊಟ್ಟ ಬಿಡವ. ಹೌದೌದು, ನೀನು ಹೇಳೋದು ಸರಿ. ಈ ಶಾಂತಕ್ಕನ ಮನೆ ದೆವ್ವ ಕಟ್ಕೊಂಡು ನಮ್ಗೇನು? ಇವ್ರು ಏನಾದರೂ ಮಾಡ್ಕೊಳ್ಳಿ. ನಡಿ, ನಾವಿಬ್ರು ಫಸ್ಟ್ ಮನೆಗೆ ಹೊಟ್ಟ ಬಿಡವ. ಲೇ ಜಾನ್ಕಿ, ಪಾರಿ, ಎಲ್ಲಿಗ್ರೆ ಹೋಗ್ತಾ ಇದ್ದೀರಾ? ನಾನು ಹೋಗಿ ಅಂತ ಹೇಳದ್ನಾ? ನಾನು ಹೋಗಿ ಅಂತ ಹೇಳೋವರೆಗೂ ನೀವು ಇಲ್ಲೇ ಇರಬೇಕು. ಗಂಗಜ್ಜಿ, ನಾವ್ಯಾಕೆ ಇಲ್ಲಿರ್ಬೇಕು? ನಿನ್ ಮಗ ಸೊಸೆ ಅವರಲ್ಲ, ಅವ್ರ ಜೊತೆ ನಿನ್ ಕಷ್ಟ ಸುಖ ಮಾತಾಡ್ಕೋ. ನಿಮ್ ಮಧ್ಯದಲ್ಲಿ ನಾವ್ ಯಾಕೆ? ಹಾಗಾದ್ರೆ ಇಷ್ಟೊತ್ವರೆಗೆ ಏನಕ್ಕೆ ಬಂದಿದ್ರಿ ನಮ್ಮ ಮನೆಗೆ? ಏನೇನ್ ನಡೆಯುತ್ತೆ ಅಂತ ನೋಡ್ಬಿಟ್ಟು ಊರಲ್ಲೆಲ್ಲ ಸುದ್ದಿ ಹಬ್ಸಕ್ ಬಂದಿದ್ರಾ? ಅಯ್ಯೋ, ತಪ್ಪು ತಿಳ್ಕೊಬೇಡ ಗಂಗಜ್ಜಿ. ನಾವೇನಕ್ಕೆ ಬಂದಿದ್ದು ಅಂದ್ರೆ ಶಾಂತಕ್ಕೆ ಅಕ್ಕಪಕ್ಕದ ಮನೆಯವರಲ್ವಾ, ಏನೋ ಎತ್ತು ಅಂತ ಕಷ್ಟ ಸುಖ ಕೇಳವ ಅಂತ ಬಂದಿದ್ದು ಅಷ್ಟೀಯ. ನೀವಿಬ್ರು ಏನಕ್ಕೆ ಬಂದಿದ್ರಿ? ಇವಾಗ ಹೋಗಿ ನೀವೇನ್ ಮಾಡ್ತೀರಿ, ಏನ್ ಮಾತಾಡ್ತೀರಿ ಎಲ್ಲ ನನಗೆ ಗೊತ್ತು ಕಣ್ರೆ. ನಾನು ಹೋಗಿ ಅನ್ನೋವರೆಗೂ ನೀವಿಲ್ಲೇ ಕೂತಿರ್ಬೇಕು. ಆಯ್ತು ಗಂಗಜ್ಜಿ, ನೀನು ಹೇಗೆ ಹೇಳ್ತೀಯ ಹಾಗೆ. ಅಮ್ಮ, ಮಾಲಾಶ್ರೀ. ಕಾರ್ತಿ, ಬಂದೇನೋ ನನ್ನ ಮೊಮ್ಮಗನೇ. ಬಾ ಬಾ ಬಾ. ಅಜ್ಜಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಇಲ್ಲ ಇಲ್ಲ ಕಣೋ ಕಾರ್ತಿಕ, ನೀನು ಇಲ್ಲೇ ಇರಬೇಕು. ನಾನೇನೋ ಮಾತಾಡಬೇಕು. ಮಾತಾಡ್ಬೇಕಾ? ಮಾತಾಡಿ ಅಜ್ಜಿ. ಏ ಸುಂದ್ರ, ಶಾಂತಿ, ನಾನು ಏನಕ್ಕೆ ಬಂದಿದ್ದೀನಿ, ಏನು ಎತ್ತ ಅಂತ ನನ್ನನ್ನು ಕೇಳ್ದೇನೆ ನೀವು ಮಂತ್ರವಾದಿ ಕರೆಸಿದ್ರಾ? ಅತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಏನು ಸಮಸ್ಯೆ ಅಂತ ತಿಳ್ಕೊಳ್ಳೋಕೆ ನಾವು ನನ್ನ ಕರೆಸಿದ್ದು. ಅಲ್ಲ ಶಾಂತಿ, ನನ್ನಂತಾನೆ ಕೇಳಬೇಕು, ಅವನೇನು ಹೇಳ್ತಾನೆ ನನ್ನ ಬಗ್ಗೆ. ಅವ್ವ, ಆಗಿದ್ದನ್ನೆಲ್ಲ ಮರ್ತ್ಬಿಡಿ ಅವ್ವ. ಇವಾಗ್ಲಾದ್ರೂ ಹೇಳಿ, ನೀವು ಯಾಕೆ ನನ್ನ ಸೊಸೆ ಮೈ ಮೇಲೆ ಬಂದಿದ್ದೀರಾ ಅಂತ. ಹೇಳ್ತೀನಿ. ನನಗೆ ಒಂದು ಆಸೆ ಇದೆ. ಆಸೆನಾ? ಏನತ್ತೆ ಅದು? ನನ್ನ ಆಸೆ ಏನು ಗೊತ್ತಾ? ಈ ಮನೇಲಿ ಒಂದು ಹಬ್ಬ ಮಾಡಬೇಕು. ಮನೆ ತುಂಬ ಸಂಭ್ರಮ ತುಂಬಿ ತುಳ್ಕಾಡಬೇಕು. ಒಳ್ಳೊಳ್ಳೆ ಸಿಹಿ ತಿಂಡಿಗಳು, ಹಬ್ಬದಡುಗೆಗಳು ಮಾಡಿ ಮನೆಯವರೆಲ್ಲ ಸೇರಿ ಸಂಭ್ರಮ ಪಡಬೇಕು. ಅದನ್ನೆಲ್ಲ ನಾನು ಕಣ್ ತುಂಬ ನೋಡಬೇಕು. ಅದೇ ನನ್ನ ಆಸೆ. ಅತ್ತೆ, ಆದ್ರೆ ಇವಾಗ ಯಾವ ಹಬ್ಬನೂ ಇಲ್ವಲ್ಲ? ಏನೇ ಶಾಂತಿ, ನನ್ನ ಆಸೆನ ಈಡೇರಿಸಲ್ಲ ಅಂತ ಹೇಳ್ತಾ ಇದೀಯಾ?
ಅಯ್ಯಯ್ಯೋ ಅವ್ವ ಬೇಜಾರು ಮಾಡ್ಕೋಬೇಡಿ, ಅವಳು ಆ ಥರ ಹೇಳಿಲ್ಲ. ಈ ತಿಂಗಳಲ್ಲಿ ಯಾವುದೋ ಹಬ್ಬಗಳು ಇಲ್ವಲ್ಲ ಅವ್ವ, ಅದಕ್ಕೆ ಹೇಳ್ತಿದ್ದಾಳೆ. ಓ, ಆ ಥರ ಹೇಳ್ತಾ ಇದ್ದಾಳಾ? ಸರಿ, ಹಾಗಾದ್ರೆ ಈ ತಿಂಗಳಲ್ಲಿ ಯಾರ್ದು ಹುಟ್ಟಿದಬ್ಬ ಇದೆ ಅವರ ಹುಟ್ಟಿದಬ್ಬನೇ ಹಬ್ಬದ ಥರ ಆಚರಣೆ ಮಾಡಿ. ಈ ತಿಂಗಳು ನಮ್ಮ ಮನೇಲಿ ಯಾರ್ದು ಹುಟ್ಟಿದಬ್ಬ ಇಲ್ವಲ್ಲ? ನನ್ನ ಮಕ್ಕಳದ್ದು ಇಬ್ಬರದುವೆ ನವೆಂಬರು ಜನವರಿಗೆ. ಇನ್ಯಾರ್ದಿದೆ ನಮ್ಮ ಮನೇಲಿ ಈ ತಿಂಗಳು? ಅಮ್ಮ ಏನು ಕಾರ್ತಿ? ಅಮ್ಮ, ಈ ತಿಂಗಳು ಮಾಲಾಶ್ರೀ ಹುಟ್ಟಿದಬ್ಬ ಇದೆ ಅಮ್ಮ. ಏನು ಮಾಲಾಶ್ರೀದ? ಒಳ್ಳೇದಾಯ್ತು ಬಿಡು ಶಾಂತ, ಮಾಲಾಶ್ರೀ ಹುಟ್ಟಿದಬ್ಬನೇ ಆಚರಣೆ ಮಾಡಿದ್ರಾಯ್ತು. ಏನು, ನನ್ನ ಮೊಮ್ಮಗನ ಹೆಂಡತಿ ಮಾಲಾಶ್ರೀದು ಹುಟ್ಟಿದಬ್ಬನ ಈ ತಿಂಗಳು? ಒಳ್ಳೇದಾಯ್ತಲ್ಲ ಶಾಂತಿ. ಅವಳು ಹುಟ್ಟಿದಬ್ಬನ ನಮ್ಮ ಮನೇಲಿ ವಿಜೃಂಭಣೆಯಿಂದ ಮಾಡಿ, ಹೊಸ ಬಟ್ಟೆ ತಂದು, ಸಿಹಿ ತಿಂಡಿ ತಿನಿಸುಗಳನ್ನ ಮಾಡಿ, ನೆಂಟರಿಷ್ಟನ್ನೆಲ್ಲ ಕರೆದು ಸಂಭ್ರಮದಿಂದ ಆಚರಣೆ ಮಾಡಿ, ನನ್ನ ಕಣ್ ತುಂಬ ನೋಡ್ಕೊಂಡು ಹೊರಟೋಗ್ತೀನಿ. ಇನ್ಯಾವತ್ತೂ ಬಂದು ನಿಮಗೆ ತೊಂದರೆ ಕೊಡೋಕೆ ಹೋಗಲ್ಲ. ಇದೇನಪ್ಪ ಇದು, ನಂಬಕ್ಕೆ ಆಗ್ತಾ ಇಲ್ಲ. ನಾನು ನೋಡಿದ್ರೆ ನನ್ನ ಹೆಂಡತಿಗೆ ಬರ್ತಡೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಇಲ್ಲಿ ನೋಡಿದ್ರೆ ಗಂಗಾಜಿ ನನ್ನ ಹೆಂಡತಿ ಬರ್ತಡೇನ ಗ್ರ್ಯಾಂಡ ಮಾಡಿಸಿ ಅಂತ ಹೇಳ್ತವ್ರೆ. ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೇ ಆಗಲಿ. ನನ್ನ ಸೊಸೆ ಮಾಲಾಶ್ರೀ ಹುಟ್ಟಿದಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ. ಸರಿ, ಹಾಗಾದ್ರೆ ನಾನು ನನ್ನ ಮೊಮ್ಮಗನ ಹೆಂಡತಿ ಹುಟ್ಟಿದಬ್ಬ ನೋಡ್ಕೊಂಡು ಹೊರಟೋಗ್ತೀನಿ. ಹಾಯ್ ಫ್ರೆಂಡ್ಸ್, ನಾಳೆಯಿಂದ ನನ್ನ ಸೊಸೆ ಮಾಲಾಶ್ರೀದು ಬರ್ತ್ಡೇ ಫಂಕ್ಷನ್ ಎಪಿಸೋಡ್ಗಳು ಸ್ಟಾರ್ಟ್ ಆಗುತ್ತೆ. ತುಂಬ ಕಾಮಿಡಿ ಇರುತ್ತೆ. ನಮ್ಮದು ಫ್ರೀ ಚಾನಲ್ಲು, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು.